ಹಲೋ ಎವ್ರಿವನ್, ನಾವು ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 10th ಬೋರ್ಡ್ ಎಕ್ಸಾಮಲ್ಲಿ ಎರಡು ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಆ ಎರಡು ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡಬೇಕಂದ್ರೆ ಫಾರ್ಮುಲಾಸ್ಗಳನ್ನ ಕಲ್ತ್ಕೊಳ್ಳೋದು ಮತ್ತು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಫಾರ್ಮುಲಾಸ್ಗಳನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೋಬೇಕಂದ್ರೆ ನಾನು ಈಸಿಯಾಗಿ ಮತ್ತು ಯಾವ್ಯಾವ ಫಾರ್ಮುಲಾ ಯಾವ್ಯಾವ ಕ್ವಶನಲ್ಲಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಮತ್ತು ಸಾಕಷ್ಟು ಜನ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಅವರು ಕೂಡ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾಕೆ ಅಂತಂದರೆ ಆನ್ಯುವಲ್ ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ಗಳನ್ನ ಕೇಳಿದ್ದಾಗ ನೀವು ಅಲ್ಲಿ ಪ್ರಾಬ್ಲಮನ್ನು ಫುಲ್ ಸಾಲ್ವ್ ಮಾಡಿರಲಿಲ್ಲ ಅಂದರೂ ಕೂಡ ಫಾರ್ಮುಲಾಗಳನ್ನ ಬರೆದು ಬಂದಿದ್ದೀರಾ ಅಂದರೆ ಒಂದಷ್ಟು ಮಾರ್ಕ್ಸು ಫಾರ್ಮುಲಾಗೂ ಕೂಡ ಇರುತ್ತೆ, ಅದು ನೀವು ಗೇನ್ ಮಾಡ್ಬೋದು. ಓಕೆನಾ? ಆ ಕಾರಣಕ್ಕೋಸ್ಕರ ಆ ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲ ಫಾರ್ಮುಲಾಸ್ಗಳನ್ನ ಪ್ರಾಕ್ಟೀಸ್ ಮಾಡಿ, ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಾಕಷ್ಟು ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಿದೆ ಎರಡು ಕ್ವಶನ್ಸ್ಗಳು ಬರುತ್ತೆ ಅಂತ. ಅದರಲ್ಲಿ ಒಂದು ಕ್ವಶನ್ನು ಎಲೆಕ್ಟ್ರಿಸಿಟಿ ಚಾಪ್ಟ್ರಿಂದ ಬರುತ್ತೆ. ಆ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ನೀವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕಂದ್ರೆ ನೀವು ಈ ಫಾರ್ಮುಲಾಸ್ಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಅದರಲ್ಲಿ ಮೊದಲನೇ ಫಾರ್ಮುಲಾ ಯಾವುದಂದರೆ ಎಲೆಕ್ಟ್ರಿಕ್ ಚಾರ್ಜ್. ಅಂದರೆ ಎಲೆಕ್ಟ್ರಿಕ್ ಚಾರ್ಜನ್ನು ಅವ್ರು ಏನಾದ್ರು ಕೇಳ್ತಿದ್ದಾರೆ ಅಂದರೆ ಕ್ವಶನಲ್ಲಿ ನೀವು ಅವಾಗ Q = NE ಫಾರ್ಮುಲಾನ ಬಳಸ್ಬೋದು. Q ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜ್ಗೆ ನಾವು Q ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತು N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಮತ್ತು E ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ನ ನಾವು E ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ ನಿಮ್ಗೇನಾದರೂ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಟ್ಟು ನಿಮಗೆ ಚಾರ್ಜನ್ನು ಕೇಳಿದ್ರೆ, ಚಾರ್ಜ್ ಆಫ್ ಎ ಬಾಡಿಯನ್ನು ಕೇಳಿದ್ರೆ ನೀವು Q = NE ಫಾರ್ಮುಲಾನ ಬಳಸಿ ನೀವು ಚಾರ್ಜನ್ನ ನೀವು ಕಂಡುಹಿಡಿಬೋದು. ಓಕೆನಾ? ಅದಾದಮೇಲೆ ಇನ್ನೊಂದು ರೀತಿ ಕ್ವಶನ್ನ ಕೂಡ ಕೇಳ್ಬೋದು. ಅದ್ಯಾವ ರೀತಿನಂದರೆ, ಇವಾಗ ಚಾರ್ಜನ್ನು ಕೊಟ್ಟು ಒಂದು ಬಾಡಿದು ಚಾರ್ಜನ್ನು ಕೊಟ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈ ಒಂದು ಬಾಡಿಯಲ್ಲಿ ಎಷ್ಟಿದ್ದಾವೆ ಅಂತ ಕೇಳಿದ್ರೆ ನಿಮಗೆ ಚಾರ್ಜ್ ಕೊಟ್ಟಿರ್ತಾರೆ, ಅವಾಗ Qನ ಸಬ್ಸ್ಟಿಟ್ಯೂಟ್ ಮಾಡಿ Nನ್ನು ನೀವು ಕಂಡುಹಿಡಿಬೇಕಾಗುತ್ತೆ. Eನ ವ್ಯಾಲ್ಯೂ ಎಷ್ಟು? 1.6 × 10⁻−19 ಕೂಲಮ್. ಓಕೆನಾ? ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ? ಇವಾಗ ನೀವು Nನ್ನು ಕಂಡುಹಿಡಿಬೋದು. ಈ ರೀತಿ ಈ ಫಾರ್ಮುಲಾನ ಬಳಸ್ಬೋದು. ನೆಕ್ಸ್ಟ್ ಎರಡನೇದಾಗಿ ವರ್ಕ್ ಡನ್ ನಾವು W ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವರ್ಕ್ ಡನ್ ಅಂತಂದರೆ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆನಾ? ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮಾಡಿದ್ರೆ ನಿಮಗೆ ವರ್ಕ್ ಡನ್ ಸಿಗುತ್ತೆ. ನಿಮಗೇನಾದರೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಡ್ದಲ್ಲೇ ಕರೆಂಟು ರೆಸಿಸ್ಟೆನ್ಸ್ ಕೊಟ್ಟರೆ ನೀವು ಓಮ್ಸ್ ಲಾ ಅಪ್ಲೈ ಮಾಡಿಬಿಟ್ಟು ಇಲ್ಲಿ IR ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕಂಡುಹಿಡಿಬೋದು. ಓಕೆನಾ? ವರ್ಕ್ ಡನ್ ಏನಾದ್ರು ಕೇಳ್ತಿದ್ರೆ ಈ ಫಾರ್ಮುಲಾನ ಬಳಸ್ತೀರಾ. ನೆಕ್ಸ್ಟು ಎಲೆಕ್ಟ್ರಿಕ್ ಕರೆಂಟನ್ನು ನಾವು I ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಎಲೆಕ್ಟ್ರಿಕ್ ಕರೆಂಟ್ದು ಡೆಫಿನೇಷನ್ ಏನು? ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ಸು ಒಂದು ಸರ್ಟೈನ್ ಅಮೌಂಟ್ ಟೈಮಲ್ಲಿ ಎಷ್ಟು ಫ್ಲೋ ಆಗಿದೆ ಅದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅಂದರೆ I = Q/T ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಬರಿತೀವಿ. ಓಕೆನಾ? I = Q/T ಅಂತ ಬರಿತೀವಿ. ಇದು ಫಾರ್ಮುಲಾ. I ಅಂತಂದರೆ ಎಲೆಕ್ಟ್ರಿಕ್ ಕರೆಂಟ್, Q ಅಂದರೆ ಚಾರ್ಜ್, ಮತ್ತು T ಅಂದರೆ ಟೈಮ್ ಟೇಕನ್. ಓಕೆನಾ? ಇದಿಷ್ಟು ನಿಮಗೆ ಗೊತ್ತಿರಬೇಕು. ಅಕಸ್ಮಾತ್ ಏನಾದ್ರು ಅವ್ರು ಚಾರ್ಜನ್ನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ Q = I × T ಅನ್ನು ಮಾಡಿದ್ರೆ ನಿಮಗೆ ಚಾರ್ಜ್ ಸಿಗುತ್ತೆ. ಓಕೆನಾ? ಇದಿಷ್ಟು ನೀವು ಮಾಡ್ಬೋದು. ಮತ್ತು ನೆಕ್ಸ್ಟು ಓಮ್ಸ್ ಲಾ ಅಂತಂದ್ರೇನು? V ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I. ಇದೇ ಓಮ್ಸ್ ಲಾ ಹೇಳುತ್ತೆ. ಓಕೆನಾ? V ಪೊಟೆನ್ಷಿಯಲ್ ಡಿಫ್ರೆನ್ಸು ಕರೆಂಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಆದಂಗೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳುತ್ತೆ. ಇವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನಾವು V ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಪೊಟೆನ್ಷಿಯಲ್ ಡಿಫ್ರೆನ್ಸ್ನ V ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಕರೆಂಟ್ನ I ಇಂದ ರೆಪ್ರೆಸೆಂಟ್ ಮಾಡ್ತೀವಿ, Rನ ನಾವು ರೆಸಿಸ್ಟೆನ್ಸ್ನ R ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಇನ್ನೊಂದು ಟ್ರಿಕ್ಕನ್ನು ಬೇಕಾದರೂ ಬಳಸ್ಬೋದು. ಈ ರೀತಿ ಟ್ರಯಾಂಗಲನ್ನು ಬರೆದ್ಬಿಟ್ಟು VIR ಅಂತ ಬರೀತೀರಾ. ನೀವು ವಿಯನ್ನು ಏನಾದರೂ ಫೈಂಡ್ ಔಟ್ ಮಾಡಬೇಕಂದ್ರೆ I × R ಅನ್ನು ಮಾಡಿದ್ರೆ ನಿಮಗೆ ಸಿಗುತ್ತೆ V. ಓಕೆನಾ? ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ರೆಸಿಸ್ಟೆನ್ಸನ್ನು ಮಾಡಿದ್ರೆ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಿಗುತ್ತೆ. ನಿಮಗೆ ಅಕಸ್ಮಾತ್ ಏನಾದ್ರು ಐಯನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ, ಅಂದರೆ ಎಲೆಕ್ಟ್ರಿಕ್ ಕರೆಂಟನ್ನು ನೀವು ಕಂಡುಹಿಡಿಬೇಕಂದ್ರೆ V/R ಅನ್ನು ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಎಲೆಕ್ಟ್ರಿಕ್ ಕರೆಂಟ್ ಸಿಗುತ್ತೆ. ಅದಾದಮೇಲಿಂದ ನೀವೇನಾದರೂ R ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ V/I ಅನ್ನು ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ರೆಸಿಸ್ಟೆನ್ಸ್ ಸಿಗುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದಿಷ್ಟು ಓಮ್ಸ್ ಲಾ ಬಗ್ಗೆ ಆಗಿತ್ತು. ನೆಕ್ಸ್ಟು ರೆಸಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ
ಒಂದಷ್ಟು ಫಾರ್ಮುಲಾಸ್ಗಳಿದ್ದಾವೆ. ಅದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ, ಅಂದರೆ ರೆಸಿಸ್ಟಿವಿಟಿನ ಬಳಸ್ಕೊಂಡು ನಾವು ರೆಸಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದ್ಯಾವ ರೀತಿ ಅಂದರೆ R=ρL/A ಫಾರ್ಮುಲಾನ ಬಳಸ್ಕೊಂಡು. ಇಲ್ಲಿ R ಅಂತಂದರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್, ರೋ ಅಂತಂದರೆ ರೆಸಿಸ್ಟಿವಿಟಿ, ಎಲ್ ಅಂತಂದರೆ ಲೆಂತ್ ಆಫ್ ಎ ಮೆಟೀರಿಯಲ್ ಅಥವಾ ವೈರ್, ಎ ಅಂತಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ವೈರ್. ಇದಿಷ್ಟು ನಿಮಗೆ ಗೊತ್ತಾಯಿತು. ಇದು ಯಾವಾಗ ಬಳಸ್ತೀರಾ ಅಂದರೆ ರೆಸಿಸ್ಟಿವಿಟಿಯನ್ನು ಕೊಟ್ಟು ರೆಸಿಸ್ಟೆನ್ಸ್ ಕೇಳ್ತಿರೋದಾಗಿರ್ಬೋದು, ಅಥವಾ ರೆಸಿಸ್ಟೆನ್ಸನ್ನು ಕೊಟ್ಟು ರೆಸಿಸ್ಟಿವಿಟಿ ಎಷ್ಟು ಅಂತ ಕೇಳ್ಬೋದು. ಈ ರೀತಿಗಳ ಕ್ವಶನ್ಸ್ಗಳು ಬರ್ತವೆ. ಆವಾಗ ನೀವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಈ ಫಾರ್ಮುಲಾ ರಿಲೇಟೆಡು ಒಂದಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ಇದ್ದಾವೆ. ಅದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಕ್ವಶನ್ ಯಾವುದಪ್ಪ ಅಂದರೆ, ನೀವು ಇವಾಗ ನೋಡಿ 2 ಕೇಸ್ ಕೊಟ್ಟಿರ್ತಾರೆ. ಒಂದು ಸೇಮ್ ಮೆಟೀರಿಯಲ್ ಆಗಿರುತ್ತೆ, ಅಂದರೆ 2 ವೈರನ್ನು ಕೊಟ್ಟಿರ್ತಾರೆ. ಮೊದಲನೇ ವೈರಲ್ಲು ಮತ್ತು ಎರಡನೇ ವೈರು ಸೇಮ್ ಮೆಟೀರಿಯಲಿಂದ ಮೇಡಪ್ ಆಗಿರುತ್ತೆ. ಇದರ ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ 4 Ω ಅಂತ ಅಂದ್ಕೊಳ್ಳಿ. ಇದ್ರ ರೆಸಿಸ್ಟೆನ್ಸ್ ಕೊಟ್ಟಿರಲ್ಲ, ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ಇವಾಗ ಇದ್ರದ್ದು ಲೆಂತ್ ಕೊಟ್ಟಿರ್ತಾರೆ, ಎಲ್ ಅಂತ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನು 2A ಅಂತ ಕೊಟ್ಟಿರ್ತಾರೆ. ಇದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು ಎ ಅಂತ ಕೊಟ್ಟಿರ್ತಾರೆ, ಮತ್ತು ಲೆಂತು 2L ಅಂತ ಕೊಟ್ಟಿರ್ತಾರೆ. ಈ ರೀತಿ ಕೇಸನ್ನು ಕೊಡ್ತಾರೆ. ಇವಾಗ ನೀವು ರೆಸಿಸ್ಟೆನ್ಸ್ ಅಂದರೆ R2 ಅನ್ನು ಫೈಂಡ್ ಔಟ್ ಮಾಡಬೇಕು. ಇದ್ರ ರೆಸಿಸ್ಟೆನ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇದ್ರ ರಿಲೇಟೆಡ್ ಕ್ವಶನ್ನು ಕೂಡ ನಾನು ಈಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಎಲೆಕ್ಟ್ರಿಸಿಟಿ ಚಾಪ್ಟರ್ ಮಾಡಬೇಕಾದ್ರೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅದನ್ನು ಯಾರು ನೋಡಿರಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ವಾಚ್ ಮಾಡ್ಬೋದು. ನೆಕ್ಸ್ಟು ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನಲ್ಲಿ ರೆಸಿಸ್ಟೆನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂದರೆ RS R1 + R2 + R3, ಅಂದರೆ ಇಂಡಿವಿಜುವಲ್ ರೆಸಿಸ್ಟೆನ್ಸ್ಗಳನ್ನ ಏನು ಮಾಡ್ತಿದ್ದೀರಾ, ಆ್ಯಡ್ ಮಾಡ್ತಿದ್ದೀರಾ. ನಿಮ್ಗೆ ಅವಾಗ ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸು ಸಿಗ್ತಾ ಇದೆ. ಇದಿಷ್ಟು ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಯಾವ ರೀತಿ ಮಾಡ್ತೀರಾ, ನೀವು ಪ್ಯಾರಲಲ್ ಕಾಂಬಿನೇಷನ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದಾಗಿರ್ಬೋದು, ಮತ್ತು ಟೋಟಲ್ ರೆಸಿಸ್ಟೆನ್ಸ್. ಅದು ಫಾರ್ಮುಲಾ ಏನಂದರೆ 1/Rp = 1/R1 + 1/R2 + 1/R3, ಈ ರೀತಿ ಸೋ ಆನ್. ಓಕೆನಾ, ನೀವು ಎಷ್ಟು ರೆಜಿಸ್ಟರ್ಸ್ಗಳನ್ನ ಕನೆಕ್ಟ್ ಮಾಡಿರ್ತೀರಾ ಅದ್ರ ಬೇಸಿಸ್ ಮೇಲೆ ನೀವು ಇದನ್ನು ತಗೋಬೇಕಾಗುತ್ತೆ. ಇದು ಫಾರ್ಮುಲಾ ಫಾರ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ನೆಕ್ಸ್ಟು ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರಲ್ಲಿ ಡಿಫ್ರೆಂಟ್ ವೇರಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ಬೋದು. ಅದರಲ್ಲಿ ಫಾರ್ಮುಲಾನ ಫಸ್ಟ್ ಅಬ್ಸರ್ವ್ ಮಾಡಿ. ಫಾರ್ಮುಲಾದಲ್ಲಿ ನೋಡೋದಾದರೆ ಪವರ್ = V × I, ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಕರೆಂಟನ್ನು ಮಾಡಿದ್ರೆ ನಿಮಗೆ ಪವರ್ ಸಿಗ್ತಾ ಇದೆ, ಎಲೆಕ್ಟ್ರಿಕ್ ಪವರ್ ಸಿಗುತ್ತೆ. ಅಥವಾ ನೀವು I²R ಮಾಡಿದ್ರು ಕೂಡ ಪವರ್ ಸಿಗುತ್ತೆ, V²/R ಮಾಡಿದ್ರು ಕೂಡ ಪವರ್ ಸಿಗುತ್ತೆ. ಇದಿಷ್ಟು ನೀವು 3 ಫಾರ್ಮುಲಾಸ್ಗಳನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈ ಫಾರ್ಮುಲಾನ ಯಾವ್ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ, ಅಕಸ್ಮಾತ್ ಏನಾದ್ರು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತು ಕರೆಂಟನ್ನು ಕೊಟ್ಟು ಪವರನ್ನು ಕೇಳ್ತಿದ್ರೆ ನೀವು P = VI ಫಾರ್ಮುಲಾ ಹಾಕ್ತೀರಾ, ಅವಾಗ ಪವರ್ನ ಕಂಡುಹಿಡಿತೀರಾ. ಅಥವಾ ಅವರು ಐಯನ್ನು ಕೊಟ್ಟು, ಅಂದರೆ ಕರೆಂಟನ್ನು ಕೊಟ್ಟು, ರೆಸಿಸ್ಟೆನ್ಸನ್ನು ಕೊಟ್ಟು ಅವ್ರ ಪವರ್ ಏನಾದ್ರು ಕಂಡುಹಿಡಿಯೋಕ್ಕೆ ಕೇಳ್ತಿದ್ರೆ I²R ಅನ್ನು ಫೈಂಡ್ ಔಟ್ ಮಾಡಿ, I²R ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಪವರನ್ನು ಕಂಡುಹಿಡಿಯಬಹುದು. ಅದೇ ರೀತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ರೆಸಿಸ್ಟೆನ್ಸನ್ನು ಕೊಟ್ಟರೆ ನೀವು ಈ ಫಾರ್ಮುಲಾ ಬಳಸ್ಕೊಂಡು ಪವರನ್ನು ಕಂಡುಹಿಡಿಯಬಹುದು. ಇದನ್ನ ನೆನಪಲ್ಲಿ ಇಟ್ಕೊಳಕ್ಕೆ ಏನು ಮಾಡ್ತೀರಾ, ಇವಾಗ ಪವರನ್ನು ಏನಾದ್ರು ಕೇಳ್ತಿದ್ರು ಅಂದರೆ I × V ಮಾಡಬೇಕಂದ್ರೆ, ಪವರನ್ನು ಕೇಳ್ತಿದ್ರು ಅಂತಂದರೆ I × V ಅನ್ನು ಮಾಡಿದ್ರೆ ನಿಮಗೆ ಪವರು ಸಿಗುತ್ತೆ. ಅದಾದಮೇಲಿಂದ ನೀವು ಅಕಸ್ಮಾತ್ ಏನಾದರೂ ಕರೆಂಟನ್ನು ಕಂಡುಹಿಡಿಬೇಕು ಅಂತಂದರೆ I = P/V ಅಲ್ವಾ, ಆ ಕಾರಣಕ್ಕೋಸ್ಕರ P/V ಅನ್ನು ಮಾಡಿದ್ರೆ ನಿಮಗೆ ಕರೆಂಟು ಸಿಗುತ್ತೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾದ್ರು ನೀವು ಕಂಡುಹಿಡಿಬೇಕಂದ್ರೆ ಪವರ್ / ಎಲೆಕ್ಟ್ರಿಕ್ ಕರೆಂಟನ್ನು ಮಾಡಿದ್ರೆ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಸಿಗುತ್ತೆ. ಇದಿಷ್ಟು ಪವರ್ನ ಬಗ್ಗೆ ಆಗಿತ್ತು. ಇವಾಗ ಪವರಲ್ಲಿ ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಕೇಳ್ಬೋದು. ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಅಬ್ಸರ್ವ್ ಮಾಡಿ. ಪವರ್ ಇನ್ ಸೀರೀಸ್ ಕಾಂಬಿನೇಷನ್ ನೋಡಿದ್ರೆ ಇವಾಗ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ನಾವು ಏನು ಫಾರ್ಮುಲಾ ಬರೀತೀವೋ ಅದೇ ರೀತಿ ಬರಿತೀವಿ ಇನ್ ಸೀರೀಸ್ ಕಾಂಬಿನೇಷನ್ ಆಫ್ ಪವರಿಗೆ. ಓಕೆನಾ, ಅದೇ ಏನಾದ್ರು ಪ್ಯಾರಲಲ್ ಕಾಂಬಿನೇಷನಿಗಾದರೆ ನಾವು ಸೀರೀಸ್ ಕಾಂಬಿನೇಷನ್ ಈ ರೆಸಿಸ್ಟೆನ್ಸಲ್ಲಿ ಬರೀತಿದ್ವೋ ಯಾವ ರೀತಿ ಬರೀತಿದ್ವೋ ಆ ರೀತಿ ಪ್ಯಾರಲಲ್ ಕಾಂಬಿನೇಷನ್ ಇನ್ ಪವರಿಗೆ ಬರೀತೀವಿ. ಓಕೆನಾ, ನೀವು ನೋಡಿರಿ ಇಲ್ಲಿ ಪ್ಯಾರಲಲ್ಲಿ ಏನಾದ್ರು ಕನೆಕ್ಟ್ ಮಾಡಿದರೆ ಅವಾಗ ಯಾವ ರೀತಿ ಫಾರ್ಮುಲಾ ಇದೆ, ಇಂಡಿವಿಜುವಲ್ ಪವರ್ಸ್ಗಳನ್ನ ಆ್ಯಡ್ ಮಾಡ್ತಿದ್ದೀವಿ. ಅಥವಾ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ನಾವು ರೆಸಿಪ್ರೋಕಲ್ಗಳ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಇದಿಷ್ಟು ನೀವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟು ರೇ ಆಪ್ಟಿಕ್ಸ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ಎಲೆಕ್ಟ್ರಿಸಿಟಿ ಚಾಪ್ಟರ್ದು. ಇವಾಗ ರೇ ಆಪ್ಟಿಕ್ಸ್ ಚಾಪ್ಟರ್ದು ಡಿಸ್ಕಸ್ ಮಾಡೋಣ. ಈ ರೇ ಆಪ್ಟಿಕ್ಸ್ ಚಾಪ್ಟ್ರಲ್ಲಿ ಮಿರರ್ ಫಾರ್ಮುಲಾ ಮತ್ತು ಲೆನ್ಸ್ ಫಾರ್ಮುಲಾ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿರರ್ ಫಾರ್ಮುಲಾದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಮಿರರ್ ಫಾರ್ಮುಲಾ ಏನದು 1/F = 1/V + 1/U, ಅಂದರೆ ಈ 1/V ಪ್ಲಸ್ ಇದೆ. ಅದೇ ಲೆನ್ಸ್ ಫಾರ್ಮುಲಾದಾದರೆ ಮೈನಸ್ ಇರುತ್ತೆ. ಇದು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. F ಅಂತಂದ್ರೇನು ಫೋಕಲ್ ಲೆಂತ್, V ಅಂತಂದರೆ ಇಮೇಜ್ ಡಿಸ್ಟೆನ್ಸ್,
ಯು ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇದಿಷ್ಟು ನಿಮಗೆ ಟರ್ಮ್ಸ್ಗಳು ಗೊತ್ತಿರಬೇಕು. ಇವಾಗ ಯಾವಾಗ ಅಪ್ಲೈ ಮಾಡ್ತೀರಾ ಈ ಫಾರ್ಮುಲಾನ? ಅಕಸ್ಮಾತ್ ಏನಾದ್ರು ಅವ್ರು ಫೋಕಲ್ ಲೆಂತನ್ನು ಕೇಳ್ತಿದ್ರು ಅಂದರೆ ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಇಮೇಜ್ ಡಿಸ್ಟೆನ್ಸ್ ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಕೊಟ್ಟು ಫೋಕಲ್ ಲೆಂತ್ ಕೇಳ್ತಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಅಥವಾ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಥವಾ ಇಮೇಜ್ ಡಿಸ್ಟೆನ್ಸ್ ಏನಾದ್ರು ಕೇಳ್ತಿದ್ರೆ ಈ ಫಾರ್ಮುಲಾನ ಬಳಸ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಾದಮೇಲಿಂದ ಮ್ಯಾಗ್ನಿಫಿಕೇಷನ್ ಕಂಡುಹಿಡಿಯೋಕ್ಕೆ ಏನು ಮಾಡ್ತೀರಾ? ಇಮೇಜ್ ಹೈಟ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಹೈಟನ್ನು ಮಾಡಿದ್ರೆ ನಿಮಗೆ ಮ್ಯಾಗ್ನಿಫಿಕೇಷನ್ ಸಿಗುತ್ತೆ. ಇದು ಫಾರ್ಮುಲಾ ಫಾರ್ ಮ್ಯಾಗ್ನಿಫಿಕೇಷನ್. ಇವಾಗ ಎಚ್ ಡ್ಯಾಶ್ ಅಂತಂದ್ರೇನು? ಇಮೇಜ್ ಹೈಟ್ ಅಥವಾ ಹೈಟ್ ಆಫ್ ದ ಇಮೇಜ್. ನೆಕ್ಸ್ಟು ಎಚ್ ಅಂತಂದರೆ ಆಬ್ಜೆಕ್ಟ್ ಹೈಟ್ ಅಥವಾ ಹೈಟ್ ಆಫ್ ದ ಆಬ್ಜೆಕ್ಟ್ ಅಥವಾ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತಲೂ ಬೇಕಾದರೂ ನೀವು ಕರಿಬೋದು. ಇದು ಲೆನ್ಸ್ ಮತ್ತು ಮಿರರ್ ಎರಡಕ್ಕೂ ಕೂಡ ಸೇಮ್ ಇರುತ್ತೆ. ಓಕೆನಾ? ಸೇಮ್ ಫಾರ್ಮುಲಾ ಇದೆ. ಲೆನ್ಸ್ ಮತ್ತು ಮಿರರ್ಗೂ ಕೂಡ ಸೇಮ್ ಫಾರ್ಮುಲಾ ಇದೆ ಎರಡಕ್ಕೂ. ನೆಕ್ಸ್ಟ್ ಇವಾಗ ನೋಡಿ, ಹೈಟ್ ಆಫ್ ದ ಇಮೇಜ್ ಮತ್ತು ಹೈಟ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾಗ ನೀವು ಮ್ಯಾಗ್ನಿಫಿಕೇಷನ್ ಈ ರೀತಿ ಕಂಡಿದ್ದೀರಾ. ಅಕಸ್ಮಾತ್ ಏನಾದ್ರು ಹೈಟನ್ನು ಕೊಡದಲ್ಲೇ ಅವರು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಏನಾದ್ರು ಕೊಟ್ಬಿಟ್ಟು ಮ್ಯಾಗ್ನಿಫಿಕೇಷನ್ ಕೇಳಿದ್ರೆ ನೀವು ಅದು ಯಾವ ರೀತಿ ಕಂಡುಹಿಡಿತೀರಾ ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮ್ಯಾಗ್ನಿಫಿಕೇಷನ್ ರಿಲೇಟೆಡ್ ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಅಂತ ಕೇಳಿದ್ರೆ ನೀವು V/U ಅನ್ನು ಮಾಡಬೇಕು. ಮ್ಯಾಗ್ನಿಫಿಕೇಷನ್ನ ಕಂಡುಹಿಡಿಯೋಕ್ಕೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಓಕೆನಾ? ಮ್ಯಾಗ್ನಿಫಿಕೇಷನ್ ಕಂಡುಹಿಡಿಯೋಕ್ಕೆ V/U ಅನ್ನು ಮಾಡಬೇಕು. ಇದು ಮ್ಯಾಗ್ನಿಫಿಕೇಷನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಮೈನಸ್ ಸಿಂಬಲ್ ಇದೆ, ಯಾವುದಕ್ಕಂದರೆ ಮಿರರಿಗೆ, ಮತ್ತು ಪ್ಲಸ್ ಸಿಂಬಲ್ ಇದೆ, ಪ್ಲಸ್ ಇರುತ್ತೆ ಯಾವುದಕ್ಕೆ ಅಂದರೆ ಲೆನ್ಸ್ಗೆ. ಇದಿಷ್ಟು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ V/U ಅನ್ನು ಮಾಡ್ತೀವಿ. ಎರಡಕ್ಕೂ ಸೇಮ್ ಇದೆ ಫಾರ್ಮುಲಾ, ಒಂದು ಸೈನ್ ಮಾತ್ರ ಡಿಫ್ರೆಂಟ್ ಇದೆ. ನೆಕ್ಸ್ಟು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಿಯೋಕ್ಕೆ ಡಿಫ್ರೆಂಟ್ ವೇಸಲ್ಲಿ ಕಂಡುಹಿಡಿಬೋದು. ಅಂದರೆ ಅಬ್ಸಲ್ಯೂಟ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಿಯೋಕ್ಕೆ ಅಥವಾ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಇನ್ ಫಸ್ಟ್ ಮೀಡಿಯಮು, ಸೆಕೆಂಡ್ ಮೀಡಿಯಮು, ಈ ರೀತಿಯೂ ಸಹ ನಾವು ಕಂಡುಹಿಡಿಬೋದು. ಇವಾಗ ಫಾರ್ ಎಕ್ಸಾಂಪಲ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ಕಂಡುಹಿಡಿತೀವಿ ಅಂದ್ಕೊಳ್ರಿ ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1. ಫಸ್ಟ್ ಮೀಡಿಯಮ್ N/1 ಇದು ಯಾವ ರೀತಿ ನಾವು ಓದ್ತೀವಿ ಅಂದರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಮ್. ಆವಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಸ್ಪೀಡ್ ಆಫ್ ಫಸ್ಟ್ ಮೀಡಿಯಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಸೆಕೆಂಡ್ ಮೀಡಿಯಮನ್ನು ನಾವು ಮಾಡಿದ್ರೆ ನಮಗೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1 ಬರುತ್ತೆ. ಆವಾಗ ನಾವು ಏನಂತ ಬರೆಯೋಣ? ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1ನ V1 ಅಂತ ಕನ್ಸಿಡರ್ ಮಾಡಿ, ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2 ಅನ್ನು ನಾವು V2 ಅಂತ ಕನ್ಸಿಡರ್ ಮಾಡಿದ್ರೆ V1/V2 ಬರುತ್ತೆ. ಓಕೆನಾ? ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1 ಅಂದರೆ V1/V2 ಮಾಡ್ಬೋದು. ಇವಾಗ ಏನಾದ್ರು ನಾವು ಮೀಡಿಯಮ್ 1 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 2 ಮಾಡೋದಾದರೆ ಇವಾಗ ನೀವು ಏನು ಮಾಡ್ತಿದ್ದೀರಾ? ಇದನ್ನು ಉಲ್ಟಾ ಮಾಡ್ಕೋತೀರಾ. ಆವಾಗ ನಿಮಗೆ ಮೀಡಿಯಮ್ 1 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 2 ಸಿಗುತ್ತೆ. ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 1 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 2 ಮಾಡಬೇಕಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2 ಅನ್ನು ಕನ್ಸಿಡರ್ ಮಾಡ್ತೀರಾ. ಅದಾದಮೇಲಿಂದ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1 ಅನ್ನು ಮಾಡಿದ್ರೆ ನಿಮಗೆ V2/V1 ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 1 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 2 ಸಿಗುತ್ತೆ. ನೆಕ್ಸ್ಟ್ ಅಬ್ಸಲ್ಯೂಟ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂದರೆ ಅವ್ರು ಯಾವುದೋ ಒಂದು ಸಪ್ರೇಟ್ ಬೇರೆ ಮೀಡಿಯಮನ್ನು ಕೊಟ್ಟಿರ್ತಾರೆ ಮತ್ತು ಆವಾಗ ನೀವು ಇದನ್ನು ಕಂಡುಹಿಡಿಬೇಕಾಗುತ್ತೆ. ಈ ಅಬ್ಸಲ್ಯೂಟ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ನ ನಾವು NM ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ? ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವಾಗ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಅವ್ರು ಯಾವುದೋ ಒಂದು ಮೀಡಿಯಮ್ ಕೊಟ್ಟಿರ್ತಾರೆ ಸ್ಪೀಡ್ ಆಫ್ ಲೈಟ್ದು. ಆವಾಗ ನೀವು ಇದನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಇಲ್ಲಿ C/V. C ಅಂತಂದರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಮೀಡಿಯಮ್, V ಅಂತಂದರೆ ಮೀಡಿಯಮ್ದು ಸ್ಪೀಡು. ಓಕೆನಾ? ಸ್ಪೀಡ್ ಆಫ್ ಲೈಟ್ ಇನ್ ಗಿವನ್ ಮೀಡಿಯಮ್. ಇವಾಗ ಸಿನ ವ್ಯಾಲ್ಯೂ ಎಷ್ಟು ಅಂತ ನೋಡಿದ್ರೆ 3 × 10⁸ ಮೀಟರ್ ಪರ್ ಸೆಕೆಂಡಲ್ಲಿ ಏರ್ ಮೀಡಿಯಮಲ್ಲಿ ಲೈಟ್ ಟ್ರಾವೆಲ್ ಆಗುತ್ತೆ. ಅದ್ರ ವ್ಯಾಲ್ಯೂ ಸಿನ ವ್ಯಾಲ್ಯೂ. ನೆಕ್ಸ್ಟ್ ಲೆನ್ಸ್ ಫಾರ್ಮುಲಾ, ಇದು ಕೂಡ ಇಂಪಾರ್ಟೆಂಟ್ ಫಾರ್ಮುಲಾ. ಏನಪ್ಪ ಅಂದರೆ 1/f = 1/v - 1/u. ಅಂದರೆ ಇಲ್ಲಿ ಮೈನಸ್ ಸಿಂಬಲ್ ಇದೆ. ಇದನ್ನು ನೀವು ಡಿಫ್ರೆನ್ಸನ್ನು ನೆನ್ಪಿಟ್ಕೋಬೇಕು. ಮಿರರಲ್ಲಿ ಏನಿರುತ್ತೆ? ಪ್ಲಸ್ ಇರುತ್ತೆ, ಲೆನ್ಸಲ್ಲಿ ಮೈನಸ್ ಇರುತ್ತೆ. 1/v - 1/u ಇರುತ್ತೆ. ಇದು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರ್ತದೆ. ನೆಕ್ಸ್ಟ್ ಪವರ್ ಆಫ್ ಲೆನ್ಸ್ ಅಂತಂದ್ರೇನು? ರೆಸಿಪ್ರೋಕಲ್ ಆಫ್ ಎಫ್ ಅಂತ ಹೇಳ್ಬೋದು. ಅಂದರೆ ಫೋಕಲ್ ಲೆಂತ್ಗೆ ರೆಸಿಪ್ರೋಕಲ್ ಆಗಿರುತ್ತೆ. ಅಂದರೆ ಪವರ್ ಏನಾದ್ರು ಇನ್ಕ್ರೀಸ್ ಆಗ್ತಿತ್ತಂದರೆ ಫೋಕಲ್ ಲೆಂತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆನಾ? ಪವರ್ = 1/f. ನೆಕ್ಸ್ಟು ಆರ್ ಏನಾದ್ರು ಕಂಡುಹಿಡಿದೆ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಏನಾದ್ರು ಕಂಡುಹಿಡಿಬೇಕಂದ್ರೆ 2f ಅಷ್ಟಿರುತ್ತೆ. ಅಂದರೆ ಡಬಲ್ ಆಫ್ ದ ಫೋಕಲ್ ಲೆಂತ್ ಅಷ್ಟು ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತೆ. ಇದು ನೀವು ನೆನಪಲ್ಲಿ ಇಟ್ಕೋಬೇಕು. ಅದೇ ಏನಾದ್ರು ನಾವು ಫೋಕಲ್ ಲೆಂತ್ ಕಂಡುಹಿಡಬೇಕಂದ್ರೆ ಈ 2ಅನ್ನು ಈ ಸೈಡ್ ಕಳಿಸ್ತೀವಿ, ಆವಾಗ R/2 ಬರುತ್ತೆ. ಫೋಕಲ್ ಲೆಂತಿಗೆ ಫಾರ್ಮುಲಾ ಏನಾಯಿತು? R/2. ಓಕೆನಾ? ಇದಿಷ್ಟು
ರೇ ಆಪ್ಟಿಕ್ಸ್ ಚಾಪ್ಟರ್ ರಿಲೇಟೆಡ್ ಫಾರ್ಮುಲಾಸ್ಗಳಾಗಿತ್ತು. ಇವೆಲ್ಲ ಫಾರ್ಮುಲಾಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಮತ್ತು ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ಒಂದಷ್ಟು ಫಿಸಿಕಲ್ ಕ್ವಾಂಟಿಟೀಸ್ಗಳು SI ಯೂನಿಟ್ ಮತ್ತು ಸಿಂಬಲ್ಸ್ಗಳನ್ನ ನೋಡೋಣ. ಇವಾಗ ನೀವು ನೋಡಿ ಎಲೆಕ್ಟ್ರಿಸಿಟಿನ ಬಿಲ್ ಯಾವ ರೀತಿ ಬರುತ್ತೆ, ಕಿಲೋ ವ್ಯಾಟ್ ಅವರಲ್ಲಿ ಬರುತ್ತೆ ಅಂತ ನಾವು ಈಗ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ, ಅಂದರೆ KWH ಅಲ್ಲಿ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಏನು, SI ಯೂನಿಟು ಆ್ಯಂಪಿಯರು, ಇದನ್ನು ನಾವು ಕ್ಯಾಪಿಟಲ್ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ದು ವೋಲ್ಟ್, ಇದನ್ನು ನಾವು ಕ್ಯಾಪಿಟಲ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ದು ಓಮ್, ಇದನ್ನು ನಾವು ಈ ಒಂದು ಸಿಂಬಲಿಂದ ಬಳಸ್ತೀವಿ, ಓಮ್ ಸಿಂಬಲ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜು ಕೂಲುಂಬಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ಯೂನಿಟ್ಟು ಕೂಲುಂಬು, ಇದನ್ನು ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರು ವ್ಯಾಟ್ ಅನ್ನೋ ಒಂದು SI ಯೂನಿಟನ್ನು ಬಳಸ್ತೀವಿ. ನೆಕ್ಸ್ಟ್ W ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟು ಪವರ್ ಆಫ್ ಲೆನ್ಸ್ದು ಡಯಾಪ್ಟರ್, ಇದನ್ನು ನಾವು ಕ್ಯಾಪಿಟಲ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದಿಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೇನಾದರೂ ಡೌಟ್ಸ್ಗಳಿತ್ತಂದರೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲಿಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಾಕಷ್ಟು ಇಂಪಾರ್ಟೆಂಟ್ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.